ಸನ್ಮಾನ್ಯ ಅಧ್ಯಕ್ಷೆ, ಇದು ಅತ್ಯಂತ ಗಹನವಾದಂತ ವಿಚಾರ. ರಾಜ್ಯವ್ಯಾಪಿ ಜವಾಬ್ದಾರಿಯ ಶಾಲಾ ಶಿಕ್ಷಣದ ವಿಚಾರದಲ್ಲಿ ಕೊಠಡಿಗಳ ಕೊರತೆ, ಶೌಚಾಲಯದ ಕೊರತೆ ಮತ್ತು ಹಲವಾರು ಹಳೆ ಕಟ್ಟಡಗಳು ದುರಸ್ತಿ ಆಗದೇನೆ ಬೀಳೋ ಪರಿಸ್ಥಿತಿನಲ್ಲಿದೆ. ಅವನ್ನ ತೆರವು ಮಾಡಕ್ಕೂ ಹಣ ಇಲ್ಲ ಇವತ್ತು ಇಲಾಖೆನಲ್ಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಳ್ಬೇಕಂದ್ರೆ ಆ ಕೊಠಡಿಗಳಲ್ಲಿ ಇವತ್ತು ಶಾಲೆ ಮಾಡಕ್ಕಾಗ್ದೇನೆ ಶಾಲೆಯಿಂದ ಆಚೆ ಪಾಠ ಪ್ರವಚನಗಳನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ಸಾಕಷ್ಟು ಪತ್ರಿಕೆ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀವಿ. ಇವತ್ತು ಸಚಿವರು ಮುಖ್ಯಮಂತ್ರಿಗಳ ಹತ್ರ ಈ ವಿಚಾರದಲ್ಲಿ ಹೆಚ್ಚಿನ ಒಂದು ಚರ್ಚೆಯನ್ನು ವಿಸ್ತೃತವಾಗಿ ಮಾಡಿ ಅನುದಾನವನ್ನು ಪಡ್ಕೊಳ್ಳಿಲ್ಲ ಅಂತಂದ್ರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ನಾವು ಶಿಕ್ಷಣದಿಂದ ವಂಚಿತರನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಈ ಹಿಂದಿನ ವರ್ಷಗಳಲ್ಲಿ ಏನ್ ದಾಖಲಾತಿ ವಹಿಸಿದ್ದಾರೆ ನೀಡಿದ್ದಾರೆ ಅದರಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಒಂದೊಂದು ವರ್ಷಕ್ಕೆ ಇವತ್ತು 2021ರಲ್ಲಿ ಕಳೆದ 3 ವರ್ಷದ ಮಾಹಿತಿಯನ್ನ ಕೊಟ್ಟಿದ್ದಾರೆ. 2 ವರ್ಷಗಳ ವಿಶೇಷ ಪ್ಯಾಕೇಜ್ ಶಾಲಾ ಕೊಠಡಿ ನಿರ್ಮಾಣ ಮತ್ತು ಮರು ನಿರ್ಮಾಣಕ್ಕಾಗಿ 109 ಕೋಟಿ ಮತ್ತು 69 ಕೋಟಿ ಅಂದ್ರೆ ಆಲ್ಮೋಸ್ಟ್ 188 ಕೋಟಿನ ಒಂದು ವರ್ಷಕ್ಕೆ ಶಾಲಾ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಪ್ರಾಥಮಿಕ ಶಿಕ್ಷಣ ಇದೊಂದು ಮಹತ್ತರವಾದಂತ ಒಂದು. ನಾವು ಒಂದು ವರ್ಷದಲ್ಲಿ ಈ ರೀತಿ ಕೊಟ್ಟದ್ದಾದ್ರೆ ನಾವು ಯಾವುದಕ್ಕೆ ಆದ್ಯತೆಯನ್ನ ನೀಡಬೇಕು? ಪ್ರಮುಖವಾಗಿ ಇವತ್ತು ಶಿಕ್ಷಣ, ಪ್ರಾಥಮಿಕ ಶಿಕ್ಷಣಕ್ಕೆ ನಾವು ಆದ್ಯತೆ ಕೊಡ್ಲಿಲ್ಲ ಅಂದ್ರೆ ನಾವಿಲ್ಲಿ ಕುಳಿತಿರೋರೆಲ್ಲ ಆತ್ಮವಂಚನೆ ಮಾಡ್ಕೊಂಡಂಗೆ. ಹಿಂದಿನ ಸರ್ಕಾರ ತಪ್ಪು ಮಾಡಿರೋದಕ್ಕೆ ದಾಖಲೆ ಇದೆ, ನಾನು ಅವ್ರ ಮೇಲೆ ಆರೋಪ ಮಾಡಕ್ ಹೋಗಲ್ಲ. ಆದ್ರೆ ಈಗ್ಲಾರು ನಾವು ಅದನ್ನ ಸರಿಪಡಿಸ್ಕೊಳ್ತಕ್ಕಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕಾಗಿದೆ. ನನ್ನ ಕ್ಷೇತ್ರದಲ್ಲಿ ನಾನು ಇವತ್ತು ಅಂಕಿಅಂಶಗಳ ಪ್ರಕಾರ ಅವ್ರಿಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಎಲ್ಲಾ ಮಾಹಿತಿಗಳನ್ನು ನಾನು ಓದಕ್ ಹೋದ್ರೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದಾರೆ. 21-22ರಲ್ಲೂ ಕೂಡ 75 ಕೋಟಿ ಅಷ್ಟೇ. 22-23ರಲ್ಲಿ 616 ಕೋಟಿ ಇಡೀ ಕರ್ನಾಟಕ ಕೊಟ್ಟರು ವಿಶೇಷ ಅನುದಾನ ಅಂತ ಕೊಟ್ಟಿದ್ದಾರೆ. ಒಂದು 17 ವಿಧಾನಸಭಾ ಕ್ಷೇತ್ರಕ್ಕೆ, ಇನ್ನೊಂದು 4 ವಿಧಾನಸಭಾ ಕ್ಷೇತ್ರಕ್ಕೆ. ಹಾಗಾದ್ರೆ ಕರ್ನಾಟಕದಲ್ಲಿ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ವಿಶೇಷ ಅನುದಾನ ಗಮನಕ್ಕೆ ಬರಲಿಲ್ವಾ? ಇನ್ನು ಮುಂದುವರೆದು ಇವತ್ತು ಕೊಠಡಿ ದುರಸ್ತಿಗೆ ಅದು ಪ್ರಶ್ನೆಗೆ ಇವತ್ತು 40 ಕೋಟಿ ಒಂದು ವರ್ಷಕ್ಕೆ ಕೊಡ್ತಾ ಇದೆ ದುರಸ್ತಿಗೆ ಇಡೀ ಕರ್ನಾಟಕಕ್ಕೆ. ಅಧ್ಯಕ್ಷರೇ, ಕರೆಕ್ಟ್. ಈಗ ಪ್ರಶ್ನೆ ಈಗ ನಿಮ್ದು, ಈಗ ನಾನು ಪೂರ್ಣ ಪ್ರಮಾಣದ ಪ್ರಶ್ನೆಗಳನ್ನು ಕೇಳಿದ್ದೀನಿ. ನಾನು ನಿಮ್ಮ ಮುಖಾಂತರ ಸರ್ಕಾರದ ಗಮನ ಸೆಳೆಯೋದು ನನ್ನ ಜವಾಬ್ದಾರಿ. ಯಾಕಂದ್ರೆ ಬರೀ ನನ್ನ ಕ್ಷೇತ್ರ ಒಂದೇ ಅಲ್ಲ, ಈಗ ಗ್ರಾಮೀಣ ಭಾಗದ ಎಲ್ಲಾ ಶಾಸಕರ ಸಮಸ್ಯೆ ಇದಾಗಿರೋದ್ರಿಂದ ಇದನ್ನ ಗಹನವಾಗಿ ನಾವು ಇವತ್ತು ಸಚಿವರಿಗೆ ನಾನು ಪ್ರಶ್ನೆ ಹಾಕ್ಲಿಲ್ಲ ಅಂತಂದ್ರೆ ಅವ್ರು ನಾನು ಪ್ರಶ್ನೆ ಹಾಕದೆ ಏನೋ ಉತ್ತರ ಕೊಟ್ಟರು, ದಾಖಲಾತಿ ಇಟ್ಕೊಂಡು 2 ಪ್ರಶ್ನೆ ಕೇಳಿ ನಾನು ಆಚೆಗೆ ಹೋಗೋದಲ್ಲ. ಈ ವಿಚಾರದಲ್ಲಿ ನಾಳೆ ಬಜೆಟ್ ನಡೀತಾ ಇದೆ. ಆ ಬಜೆಟ್ ನಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ, ಅದರಲ್ಲೂ ಮೂಲಭೂತ ಸೌಕರ್ಯಕ್ಕೆ ಶೌಚಾಲಯ ಮತ್ತು ಕೊಠಡಿ ಇನ್ನೇನು ಬೇಡ. ಶಿಕ್ಷಕರದ್ದು ಬೇಗ ಇದ್ದಾರೆ, ಹೇಗೋ ನಮಗೆ ಅತಿಥಿ ಶಿಕ್ಷಕರನ್ನು ಕೊಟ್ಟು ಹೇಗೋ ನಡೀತಾ ಇದೆ. ಈ ಸವಲತ್ತುಗಳು ನಾವು ಕೊಡ್ಲಿಲ್ಲ ಅಂದ್ರೆ ಶಾಲೆಗಳು ನಡೆಸಕ್ ಆಗಲ್ಲ ಅನ್ನೋದನ್ನ ಗಮನಕ್ಕೆ ತರೋದು. ಮತ್ತು ಇದರಲ್ಲಿ ನಾನು KPS ಶಾಲೆಗಳನ್ನ ಸಚಿವರಿಗೆ ಮೊದಲೇ ಒಂದೇ ಸರಿ ಕೇಳ್ಬಿಡ್ತೀನಿ, ಒಂದೇ ಸರಿ ಉತ್ತರ ಕೊಡಕ್ಕೆ ಅವ್ರಿಗೆ ಅನುಕೂಲವಾಗಲಿ. ನಮ್ಮ ಅತ್ಯಂತ ಹಿಂದುಳಿದ ತಾಲೂಕು, ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ನಮ್ದು. ನಮಗೆ KPS ಶಾಲೆಗಳನ್ನ ಸ್ವಲ್ಪ ಹೆಚ್ಚುವರಿಯಾಗಿ ನಾನು ಕೊಡಿಸ್ಕೊಡ್ಬೇಕು ಅನ್ನೋದನ್ನ ನಾನು ಸಚಿವರಲ್ಲಿ ವಿನಂತಿ ಮಾಡ್ತಾ, ಮತ್ತು ಇವಾಗ ಅವರು ನಮ್ಗೆ ಅನುದಾನ ಒದಗಿಸಿರೋದು 2020-21ರಲ್ಲಿ ಮಳವಳ್ಳಿ ತಾಲೂಕಿಗೆ ಸದರಿ ಕಾಲನಿ ದುರಸ್ತಿ ಕಾಮಗಾರಿಗಳು ಕೊಡ್ಲೇ ಇಲ್ಲ. 21-22ರಲ್ಲಿ 6 ಲಕ್ಷ ಇಡೀ ತಾಲೂಕು. ಈಗ 21-22ರಲ್ಲಿ ಅಮೃತ ಶಾಲಾ ಸೌಲಭ್ಯ ಯೋಜನೆ ಅಡಿ 36 ಲಕ್ಷ. 22-23ರಲ್ಲಿ ಇವತ್ತು 46 ಲಕ್ಷ ಕೊಟ್ಟರು. ಈಗ 1 ರೂಪಾಯಿ ಕೊಟ್ಟಿಲ್ಲ. ಯಾವ ರೀತಿಯಲ್ಲಿ ನಾವು ಆ ಒಂದು ಜವಾಬ್ದಾರಿನ ನಿರ್ವಹಿಸಬೇಕು? ಯಾರು ಬಂದು ನಮ್ಮನ್ನು ಕೇಳಿದಾಗ ನೋಡಿ ಸ್ವಾಮಿ ನಮ್ಮೂರ್ ಸ್ಕೂಲ್ ಹೀಗಿದೆ ಅಂತಂದಾಗ ಹೇಗೆ ನಾವು ಉತ್ತರ ಮಾಡೋದು? ಗ್ರಾಂಟ್ ಬೇಕೀಗ. ನಾನು ಅದಕ್ಕೋಸ್ಕರನೇ ನಾನು ಸಚಿವರಲ್ಲಿ ಕೇಳ್ತಾ ಇರೋದು ನಿಮ್ಮ ಮುಖಾಂತರ, ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ನಾನು ಏನು ಕೊಟ್ಟಿಲ್ಲ ಅಂತಾನೆ ಹೇಳ್ತಾ ಇದ್ದೀರಿ. ದಯಮಾಡಿ
ಅದನ್ನ ನೀವು ಆ ರೀತಿ ಉತ್ತರ ಕೊಡೋದು ಸರಿಯಲ್ಲ. ನಮಗೆ ಅನುದಾನದ ಅವಶ್ಯಕತೆ ಬೇರೆ ವಿಚಾರ ಅಲ್ಲ, ಇದು ಮೋಜಿನ ವಿಚಾರ ಅಲ್ಲ. ಇದು ಆಯ್ತು, ಅತಿ ಜರೂರಾಗಿ ನಮಗೆ ಮಂಜೂರಾಗಬೇಕಾದದ್ದು. ಪ್ರಾಮಾಣಿಕವಾಗಿ ಸಚಿವರಿದ್ದಾರೆ, ಅವರಲ್ಲಿ ನಾನು ನನ್ನ ಸಮರ್ಪಕವಾದಂತಹ ಉತ್ತರವನ್ನು ನಾನು ಬಯಸ್ತಾ ಇದ್ದೇನೆ. ತಮ್ಮ ಮುಖಾಂತರ ಈ ಪ್ರಶ್ನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.